ಗುಡ್ ಮಾರ್ನಿಂಗ್ ರಿಯಾಕ್ಷನ್. ಗುಡ್ ಮಾರ್ನಿಂಗ್ ರಿಯಾಕ್ಷನ್. ನಮ್ಮ ಡಿಎಕ್ಷನ್ ಪ್ರಾಡಕ್ಟ್ಗಳ ಬಗ್ಗೆ ಕೆಲವರು ನಾವು ಈ ಡಿಎಕ್ಷನ್ ಪ್ರಾಡಕ್ಟ್ಗಳನ್ನ ತಗೊಂಡು ಆರಾಮೇನೋ ಆಗ್ತೀವ್ರಿ. ಆದ್ರೆ ಕೆಲವರು ಆರಾಮಾದವರು ಕೂಡ ಇಲ್ಲ ನಮಗೆ ಚಲೋ ಅನ್ಸಿದ್ರಿ ಪರವಾಗಿಲ್ಲ, ಆದ್ರೆ ಇದನ್ನ ಎಷ್ಟು ದಿವ್ಸ ತಗೋಬೇಕ್ರಿ, ಹಿಂಗ ನಾವು ಎಷ್ಟು ದಿವ್ಸ ತಗೋಬೇಕ್ರಿ ಅಂತ ಕೇಳ್ತಾರೆ. ಅವ್ರು ಕೇಳೋದು ತಪ್ಪಂತ ನಾನೇನ್ ಅನ್ನೋದಿಲ್ಲ, ಯಾಕಂದ್ರೆ ಅವರಿಗೆ ಗೊತ್ತಿಲ್ಲ. ಏನ್ ಗೊತ್ತಿಲ್ಲ ಅಂದ್ರ ನಮ್ಮ ಈ ಪ್ರಾಡಕ್ಟ್ಗಳು ಯಾವ ರೀತಿ ಕೆಲಸ ಮಾಡ್ತಾವು ನಮ್ಮ ದೇಹದ ಮೇಲೆ. ನಮ್ಮ ದೇಹ ಮತ್ತು ಮನಸ್ಸು ಎರಡುಗಳ ಮೇಲೂ ಕೂಡ ನಮ್ಮ ಈ ಪ್ರಾಡಕ್ಟ್ಗಳು ಕೆಲಸ ಮಾಡ್ತಾವ. ಯಾವ ರೀತಿ ಕೆಲಸ ಮಾಡ್ತಾವು, ಆ ಕೆಲಸಕ್ಕೆ ನಾವು ಇವನ್ನ ಎಷ್ಟು ದಿವ್ಸ ತಗೋಬೇಕು ಅನ್ನೋದರ ಒಂದು ಪರಿಕಲ್ಪನೆ ಬರ್ಬೇಕಾದ್ರೆ ಮುಖ್ಯವಾಗಿ ನಮ್ಮ ಈ ಪ್ರಾಡಕ್ಟ್ಗಳು ಕೆಲಸ ಮಾಡುವುದು ನಮ್ಮ ಜೀವಕೋಶಗಳ ಮೇಲೆ. ಜೀವಕೋಶಗಳ ಒಳಗೆ ಹೋಗಿ ಅಲ್ಲಿ ಇರ್ತಕ್ಕಂಥ ಟಾಕ್ಸಿನ್ಗಳನ್ನ, ಬೇಡವಾದ ವಿಷವಸ್ತುಗಳನ್ನ ಎಲ್ಲ ನಿಧಾನವಾಗಿ ತೆಗೆದು 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 ಹೊರಗೆ ಹಾಕೋ ಕೆಲಸ ಮಾಡ್ತದೆ. ಯಾವಾಗ ದೇಹದಲ್ಲಿ ಟಾಕ್ಸಿನ್ ಸಂಪೂರ್ಣವಾಗಿ ಕಡಿಮೆ ಆಗ್ತಾವು ಅವಾಗ ನಮ್ಮ ದೇಹ ಅತ್ಯಂತ ಹಗುರಾಗ್ತದೆ, ಆರೋಗ್ಯಯುತವಾಗ್ತದೆ. ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನಾವು ಪ್ರಬಲರಾಗ್ತೀವಿ. ಈಗ ನಾವು ನೋಡ್ರಿ, ಈಗ ಆರಾಮ ಆಗುದ್ರ ಸಲುವಾಗಿ ತಗೊಳ್ಳೋದು ಏನ್ ತಗೋತೀವಿ ನಾವು? ಆರಾಮ ಆಗ್ಲಿಕ್ಕೆ ತಗೊಳ್ಳೋದು ಬೇರೆ, ಆರಾಮ ಇರ್ಲಿಕ್ಕೆ ತಗೊಳ್ಳೋದು ಬೇರೆ. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಯಾವಾಗ ಆರಾಮ ಆಗ್ಲಿಕ್ಕೆ ನಾವೇನ್ ತಗೋತೀವಿ ಮತ್ತ ಆರಾಮ ಇರ್ಲಿಕ್ಕೆ ನಾವೇನ್ ತಗೋಬೇಕು ಅನ್ನೋದ್ರ ಬಗ್ಗೆ ನಮಗೇನಾರ ಸರಿಯಾದ ಕಲ್ಪನೆ, ಸರಿಯಾದ ತಿಳುವಳಿಕೆ ಅನ್ನೋದು ಬಂತು ಅಂತಂದ್ರೆ ಖಂಡಿತವಾಗ್ಲೂ ನಾವು ಇದನ್ನೇನೈತೆ ಹೇಳಿದಷ್ಟು ದಿವಸ ನಾವು ತಗೋತೀವಿ. ಅದನ್ನೇ ಇವತ್ತಿನ ದಿವಸ ನಾನು ಸವಿವರವಾಗಿ ತಮಗ ತಿಳಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೀನಿ. ಈಗ ಆರಾಮ ಆಗ್ಲಿಕ್ಕೆ ತಗೊಳ್ಳೋದು ಅಂದ್ರೆ ಅದರ ಅರ್ಥ ನಮಗೀಗ ಆರಾಮ ಇಲ್ಲ ಅಂತ ಅರ್ಥ. ಆರಾಮ ಇಲ್ಲ ಅಂತಂದ್ರೆ ಅದರ ಅರ್ಥ ನಮಗ ಕಾಯಿಲೆ ಅದ, ಏನೋ ಒಂದು ದೈಹಿಕ ತೊಂದರೆ ಅದ ಅಂತ ಅರ್ಥ. ಅದನ್ನ ಸರಿ ಮಾಡ್ಕೊಳ್ಳಿಕ್ಕೆ ನಾವೇನ್ ಮಾಡ್ತೀವಪ್ಪ ಅಂತಂದ್ರ ವೈದ್ಯರ ಕಡೆಗೆ ಹೋಗ್ತೀವಿ, ಚಿಕಿತ್ಸೆಯನ್ನ ತಗೋತೀವಿ, ಹೌದಲ್ರಿ? ಆದ್ರೆ ಚಿಕಿತ್ಸೆಯನ್ನು ತಗೊಳ್ಳುವಾಗ ವೈದ್ಯರು ಏನ್ ಹೇಳ್ತಾರಪ್ಪ ಅಂತಂದ್ರ, ಇದು ಆರಾಮ ಆದ ಕೂಡ್ಲೆ ಇದನ್ನ ಈ ಮೆಡಿಸಿನ್ ಅಥವಾ ಈ ಗುಳಿಗೆ ಅಥವಾ ಈ ಮಾತ್ರೆಗಳನ್ನ, ಈ ಔಷಧಿಗಳನ್ನ ತಗೊಳ್ಳೋದು ನಿಲ್ಲಿಸ್ಬಿಡ್ರಿ ಅಂತ ಹೇಳ್ತಾರ. ಇವೇನೈತಿ ನೋಡ್ರಿ, ಜ್ವರ ಇರುತ್ತನ ತಗೊಳ್ರಿ, ಜ್ವರ ಕಮ್ಮಿ ಆದ ಕೂಡಲೇ ಬಂದ್ ಮಾಡಿಬಿಡ್ರಿ ಅಂತ ಹೇಳ್ತಾರೆ. ಅಂದ್ರ ಅವುಗಳನ್ನ ನಾವು ಕಂಟಿನ್ಯೂ ಆಗಿ ತಗೊಳ್ಳಿಕ್ಕೆ ಬರುವುದಿಲ್ಲ. ತಗೊಳ್ಳೋದ್ರಿಂದ ನಮಗ ತೊಂದರೆ ಆಗ್ತದೆ, ನಮ್ಮ ಆರೋಗ್ಯದಲ್ಲಿ ಸಮಸ್ಯೆ ಆಗ್ತದೆ. ಅದಕ್ಕೋಸ್ಕರ ಆರಾಮಾದ ತಕ್ಷಣ ಅದನ್ನ ತಗೊಳ್ಳೋದು ಬಂದ್ ಮಾಡ್ಬೇಕು. ಇದು ಆರಾಮ ಆಗ್ಲಿಕ್ಕೆ. ಇನ್ನು ಆರಾಮ ಇರ್ಲಿಕ್ಕೆ ನಾವೇನ್ ಮಾಡ್ತೀವಿ ಹೇಳ್ರಿ? ಆರಾಮ ಇರ್ಲಿಕ್ಕೆ ನಾವೇನ್ ಮಾಡ್ತೀವ್ರಿ? ನಮ್ಮ ದೇಹ ಆರಾಮಿರೋ ಸಲುವಾಗಿ ನಾವೇನ್ ಮಾಡ್ತೀವಿ? ಪ್ರತಿನಿತ್ಯ ಆಹಾರ ಸೇವನೆ ಮಾಡ್ತೀವಿ, ಪ್ರತಿನಿತ್ಯ ಆಮ್ಲಜನಕ ಸೇವನೆ ಮಾಡ್ತೀವಿ, ಪ್ರತಿನಿತ್ಯ ಶುದ್ಧವಾದ ನೀರು ಸೇವನೆ ಮಾಡ್ತೀವಿ. ಈ ನೀರು, ಗಾಳಿ, ಆಹಾರ ಇವು ಮೂರು ನಾವು ಸಾಯುತನೂ ಸೇವನೆ ಮಾಡ್ತೀವಿ. ಆರಾಮಿಲ್ದಾಗೂ ಕೂಡ ನಮಗದು ರುಚಿ ಅನ್ಸಂಗಿಲ್ಲ ಅಂದ್ರೂ ಕೂಡ ಒತ್ತಾಯ ಪೂರ್ವಕವಾಗಿ ಗಂಜಿ ಮಾಡಿ, ಇನ್ನೊಂದು ಮಾಡಿ, ಮತ್ತೊಂದು ಮಾಡಿ ನಮಗೆ ಎಷ್ಟಿಲ್ದೆ ಎಷ್ಟು ಆಹಾರವನ್ನ ನಮಗೆ ಹಾಕ್ತಾರ, ಬಿಡುವುದಿಲ್ಲ. ತಿಳ್ತಿಲ್ರಿ? ಅಕಸ್ಮಾತ್ ನಮಗ ಗಂಜಿ ತಗೊಳ್ಳಿಕ್ಕೂ ಸಾಧ್ಯ ಆಗದಂತ ಪರಿಸ್ಥಿತಿ ಇತ್ತಪ್ಪ ಅಂದ್ರೆ ನಮಗೇನ್ ಮಾಡ್ತಾರ? ಸಲಾಯಿನ ಮುಖಾಂತರ ಆದ್ರೂ ಕೂಡ ನಮಗ ಆಹಾರವನ್ನ ಅಥವಾ ಎನರ್ಜಿಯನ್ನ, ಶಕ್ತಿಯನ್ನ ಒದಗಿಸ್ತಾರ ದೇಹಕ್ಕೆ. ಅಂದ್ರ ನಮ್ಮ ದೇಹ
ಆರಾಮವಾಗಿರ್ಲಿಕ್ಕೆ ಆಹಾರ, ಶುದ್ಧವಾದ ಆಹಾರ ತುಂಬಾ ಅವಶ್ಯಕದ. ಅಂದ್ರ ಅಂದ್ರ ಕಲಬೆರಿಕೆ ರಹಿತವಾದಂತಹದ್ದು ಮತ್ತ ಕೆಮಿಕಲ್ ರಹಿತವಾದಂತಹದ್ದು ಆಹಾರ ಬಹಳ ಮುಖ್ಯದ ನಮ್ಮ ದೇಹಕ್ಕೆ. ಇದ್ರ ಜೊತೆಗೆ ಮಿನರಲ್ ಸಹಿತವಾದಂತಹ ಪರಿಶುದ್ಧವಾದ ನೀರು ನಮಗೆ ಬೇಕಾಗಿದೆ. ಇನ್ನ ಪರಿಶುದ್ಧವಾದ ಆಮ್ಲಜನಕ ಬೇಕು ನಮಗ. ಇವು ಮೂರು ಸರಿಯಾಗಿ ತಗೊಳ್ತಾ ಇದ್ದೀವಿ ಅಂತಂದ್ರೆ ನಾವು ಆರಾಮವಾಗಿರ್ತೀವಿ. ಆದ್ರೆ ಇವತ್ತಿನ ದಿವಸ ಎಲ್ಲಿ ಸಿಗ್ತಾವ್ರಪ್ಪ ಇವು ಮೂರು ಸರಿಯಾಗಿ? ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ನಾವೇನ್ ಹೇಳ್ತಾ ಇದ್ದೀವಿ ಅಂತಂದ್ರ ಹೊಟ್ಟೆ ತುಂಬಿಸಿಕೊಳ್ಳುವ ಸಲುವಾಗಿ ನಾವು ಆರಾಮ ಇರ್ಬೇಕಂತ ತಿಳ್ಕೊಂಡು ಏನ್ ಮಾಡ್ತೀವಿ, ಊಟ ಮಾಡ್ತೀವಿ, ಅದು ಅನಿವಾರ್ಯ. ಆದ್ರೆ ಆ ಪರಿಶುದ್ಧವಾದ ಊಟ ಇವತ್ತಿನ ದಿವಸ ನಮಗೆ ಸಿಗದೇ ಇರುವುದರಿಂದ ನಮಗೆ ಬಹಳಷ್ಟು ಸಮಸ್ಯೆಗಳು ಆಗ್ತಾ ಇದ್ದಾವು. ಆ ಸಮಸ್ಯೆಗಳನ್ನು ಸರಿ ಮಾಡ್ಕೊಳ್ಳುವ ಸಲುವಾಗಿ ಆಹಾರ ರೂಪದಲ್ಲಿರ್ತಕ್ಕಂಥ 400 ಔಷಧೀಯ ಗುಣಗಳನ್ನ ಹೊಂದಿರತಕ್ಕಂತಹ ನಮ್ಮ ಈ ಪ್ರಾಡಕ್ಟ್ಗಳನ್ನ, ಡಿಎಕ್ಷನ್ ಪ್ರಾಡಕ್ಟ್ಗಳನ್ನ ಸೇವನೆ ಮಾಡ್ರಪ್ಪ ಅಂತ ನಾವು ಹೇಳ್ತೀವಿ. ನೀವು ಕಾಯಿಲೆ ಬಂದಾಗ ಸೇವನೆ ಮಾಡೋದಲ್ಲ, ಆರಾಮವಾಗಿದ್ದಾಗಲೇ ಇದನ್ನ ಸೇವನೆ ಮಾಡ್ಬೇಕು. ನಮ್ಮ ಪ್ರಾಡಕ್ಟ್ಗಳನ್ನ ಸ್ವಲ್ಪ ನೀವು ಸೇವನೆ ಮಾಡ್ತಾ ಹೋದ್ರಿ ಅಂತಂದ್ರ, ನಾವ್ ಹೇಳಿದಂಗ ಸೇವನೆ ಮಾಡ್ತಾ ಹೋದ್ರಿ ಅಂದ್ರ ಖರ್ಚು ಬಾಳ ಬರುವುದಿಲ್ಲ. ಮತ್ತ ನಿಮಗ ಎಂದೂ BP ಬರಂಗಿಲ್ಲ, ಶುಗರ್ ಬರಂಗಿಲ್ಲ, ಥೈರಾಯ್ಡ್ ಬರಂಗಿಲ್ಲ, ಹಾರ್ಟ್ ಅಟ್ಯಾಕ್ ಬರಂಗಿಲ್ಲ, ಪ್ಯಾರಾಲಿಸಿಸ್ ಬರಲ್ಲ. ದೇಹದ ಯಾವುದೇ ಸಮಸ್ಯೆಗಳು ಇನ್ ಫ್ಯೂಚರ್ ಬರುವುದಿಲ್ಲ, ಬರಬಾರ್ದಂತ ನಾವು ತಗೋಬೇಕು. ಈಗ ಹೆಂಗ ನಮ್ಮ 2 ವೀಲರ್ಸು 4 ವೀಲರ್ಸು ಸರ್ವಿಸಿಂಗ್ ಮಾಡಿಸ್ತೀವಿಲ್ರಿ ನಾವು, ಮುಂದೆ ಅವು ಎಲ್ಲೂ ದಾರ್ಯಾಗ ನಿಂದಿರಬಾರ್ದಂತ ಹೇಳಿ, ಹಂಗ ನಾವು ಈ ಸರ್ವಿಸಿಂಗ್ ಮಾಡ್ಬೇಕು. ನಮ್ಮ ಪ್ರಾಡಕ್ಟ್ಗಳನ್ನ ತಗೋಬೇಕು. ಇವುಗಳನ್ನ ಎಷ್ಟು ದಿವಸ ತಗೋಬೇಕ್ರಿ ಅಂತ ಕೇಳ್ತಾರ. ಈಗಲೇ ನಾನು ಹೇಳಿದೆ, ನಮ್ಮ ಈ ಪ್ರಾಡಕ್ಟ್ಗಳು ಔಷಧಿಗಳಲ್ಲ, ಡ್ರಗ್ಗಳಲ್ಲ, ಕೆಮಿಕಲ್ಗಳಲ್ಲ, ಅಥವಾ ಯಾವುದೇ ಕಾಯಿಲೆಗೋಸ್ಕರ ನಾವು ಇವುಗಳನ್ನ ತಗೊಳ್ತಾ ಇಲ್ಲ. ನಮ್ಮ ದೇಹ ಆರಾಮ ಆಗುವ ಸಲುವಾಗಿ ತಗೊಳ್ತಾ ಇಲ್ಲ, ನಾವು ಆರಾಮ ಇಟ್ಕೊಳ್ಳುವ ಸಲುವಾಗಿ, ನಮ್ಮ ದೇಹ ಆರಾಮ ಇರ್ಲಿ ಅಂತ ತಿಳ್ಕೊಂಡು ನಾವು ಇವನ್ ತಗೋತೀವಿ. ಆದರೆ ಅಕಸ್ಮಾತ್ ನಮ್ಮ ದೇಹದಲ್ಲಿ ಏನಾದರೂ ಕಾಯಿಲೆಗಳು ಈಗಾಗಲೇ ಇದ್ವಪ್ಪ ಅಂತಂದ್ರೆ ಅವುಗಳನ್ನು ಕೂಡ ನಿಧಾನವಾಗಿ ಇವು ಏನ್ ಮಾಡ್ತಾವು, ನಮ್ಮ ದೇಹದಲ್ಲಿರ್ತಕ್ಕಂಥ ಶೆಲ್ಲುಗಳನ್ನ ಸರಿ ಮಾಡೋದ್ರಿಂದ, ನಮ್ಮ ಶೆಲ್ಲುಗಳು ಸರಿಯಾಗಿ ಕೆಲಸ ಮಾಡೋದ್ರಿಂದ ಅಲ್ಲಿರ್ತಕ್ಕಂಥ ದೇಹದಲ್ಲಿರ್ತಕ್ಕಂಥ ಅನಾರೋಗ್ಯಗಳು, ಡಿಸ್ಆರ್ಡರ್ಗಳು ಅವೆಲ್ಲ ನಿಧಾನವಾಗಿ ಹೊರಗೆ ಹೋಗ್ಬಿಡ್ತಾವ. ಅಂದರೆ ನಮ್ಮ ಈ ಪ್ರಾಡಕ್ಟ್ಗಳು ದೇಹವನ್ನ ಸರಿ ಮಾಡ್ತಾವು. ದೇಹ ನಮ್ಮ ದೇಹದಲ್ಲಿರ್ತಕ್ಕಂಥ ಅನಾರೋಗ್ಯ ಅಥವಾ ಡಿಸ್ಆರ್ಡರ್ಗಳನ್ನ ಸರಿ ಮಾಡ್ತದೆ. ನಾವು ಆಹಾರವನ್ನ ಸಾಯುವವರೆಗೂ ತಗೋತೀವಲ್ವಾ, ಆರೋಗ್ಯವಾಗಿರುವ ಸಲುವಾಗಿ ಶುದ್ಧವಾದ ಆಹಾರ, ಗಾಳಿ ಮತ್ತು ನೀರು, ಇವು ಮೂರನ್ನು ನಾವು ಸಾಯುತನೂ ತಗೋತೀವಿ, ಹೌದಲ್ರಿ? ಅದೇ ರೀತಿಯಾಗಿ ನಮ್ಮ ಈ ಪ್ರಾಡಕ್ಟ್ಗಳು ಕೂಡ ಸಾಯುತನ ತಗೊಂಡ್ರ ಒಳ್ಳೆಯದು. ಇಲ್ರಿ ನಮಗೀಗ ಸ್ವಲ್ಪ ಆರಾಮ್ ಮಾಡ್ಕೊಂಡು ಬಿಟ್ಬಿಡ್ತೀವಿ, ನಾವು ನಮ್ಮ ಆರೋಗ್ಯ ಚೆನ್ನಾಗಿ ಕಾಯ್ಕೋತೀವಿ ಅಂದ್ರೆ ಕಾಯ್ಕೋಬಹುದು, ಅದು ತಮಗ್ ಬಿಟ್ಟದ್ದು. ಅದಕ್ಕೋಸ್ಕರ ದಯವಿಟ್ಟು ಇದರ ವಿಶೇಷತೆಯನ್ನ, ಇದರ ಮಹತ್ವವನ್ನ ಅರ್ಥ ಮಾಡ್ಕೊಡ್ರಿ. ಅಥವಾ ಅರ್ಥ ಇನ್ನೂ ಆಗಿರ್ಲಿಲ್ಲ ಅಂದ್ರೆ ದಯವಿಟ್ಟು ನನಗೆ ಫೋನ್ ಮಾಡಿ ಅದನ್ನ ಕ್ಲಿಯರ್ ಮಾಡ್ಕೊಡ್ರಿ ಅಂತ ಹೇಳ್ತಾ ನಾನು ಇವತ್ತಿನ ದಿವಸ ನನ್ನ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.